ಮಾನ್ಯ ಶಾಸಕರಾದ ಎನ್.ಟಿ. ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮ ಅತ್ಯಂತ ಸಂಭ್ರಮದಿಂದ ಜರುಗಿದೆ. ಧ್ವಜಾರೋಹಣ ನೆರವೇರಿಸಿದ ಬಳಿಕ ಪೊಲೀಸ್ ಹಾಗೂ ಮಕ್ಕಳ ಆಕರ್ಷಕ ಪರೇಡ್ ವೀಕ್ಷಿಸಿದ ಶಾಸಕರು ವೇದಿಕೆ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ದೇಶ ಕಟ್ಟಲು ವಯಸ್ಸಲ್ಲ ಬುದ್ಧಿ ಬೇಕು ಎಂದು ಹಿತನುಡಿಗಳೊಂದಿಗೆ ಆತ್ಮಸ್ಥೈರ್ಯ ತುಂಬಿದ್ದಾರೆ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ವೀರ ಯೋಧರ ತ್ಯಾಗ, ಬಲಿದಾನ ಮತ್ತು ದೇಶಭಕ್ತಿಯನ್ನ ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಎಂದ ಅವರು, ವೀರ ಯೋಧರ ಧೈರ್ಯ ಹಾಗೂ ತ್ಯಾಗವೇ ನಮ್ಮ ಸ್ವಾತಂತ್ರ್ಯದ ಹೆಮ್ಮೆಯಾಗಿದ್ದು, ಅವರ ಆದರ್ಶಗಳನ್ನ ಪಾಲಿಸಿ ದೇಶದ ಏಕತೆ, ಅಖಂಡತೆ ಹಾಗೂ ಅಭಿವೃದ್ಧಿಗಾಗಿ ನಾವೆಲ್ಲರೂ ಕೈ ಜೋಡಿಸೋಣ ಎಂದು ಕರೆ ನೀಡಿದ್ದಾರೆ. ಕೇವಲ ಧ್ವಜ ಹಾರಿಸುವುದಲ್ಲ, ಸ್ವಾಭಿಮಾನದಿಂದ ಬದುಕುವುದು. 1947ರಲ್ಲಿ ನಮ್ಮ ದೇಶಕ್ಕೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ತು. ಆದ್ರೆ ಇಂದು ನಮ್ಮ ಮುಂದೆ ಮತ್ತೊಂದು ದೊಡ್ಡ ಹೋರಾಟವಿದೆ. ಅದು ಹಸಿವಿನ ವಿರುದ್ಧ ಹೋರಾಟ, ಬಡತನ ವಿರುದ್ಧ ಹೋರಾಟ, ಅನ್ಯಾಯದ ವಿರುದ್ಧ ಹೋರಾಟ, ಅಜ್ಞಾನದ ವಿರುದ್ಧ ಹೋರಾಟ ಮತ್ತು ಭ್ರಷ್ಟಾಚಾರದ ವಿರುದ್ಧ. ಈ ಹೋರಾಟಕ್ಕೆ ಮುಂದಾಳತ್ವ ವಹಿಸಬೇಕಾಗಿರೋರೆಲ್ಲರೂ ನಮ್ಮ ಯುವಕರೇ, ಎಲ್ಲ ನನ್ನ ಮುದ್ದಿನ ಮಕ್ಕಳೇ, ನಿಮ್ಮ ಕೈಯಲ್ಲಿ ಮೊಬೈಲ್ ಇರಲಿ, ಆದ್ರೆ ಮೊಬೈಲ್ ನಿಮ್ಮನ್ನು ಆಳಬಾರದು. ನಿಮ್ಮ ಕೈಯಲ್ಲಿ ಪುಸ್ತಕ ಇರಲಿ, ಜ್ಞಾನ ನಿಮ್ಮ ಶಕ್ತಿ ಆಗಲಿ. ನಿಮ್ಮ ಕಣ್ಣಲ್ಲಿ ಕನಸುಗಳಿರಲಿ, ಆ ಕನಸನ್ನು ನನಸು ಮಾಡುವ ಛಲ ಇರಲಿ. ಯಾರೋ ಬಂದು ನಿಮ್ಮ ಬದುಕು ಬದಲಿಸ್ತಾರೆ ಎಂದು ದಯವಿಟ್ಟು ಕಾಯಬೇಡಿ. ನಿಮ್ಮ ಬದುಕನ್ನು ಮೊದಲ ಶಿಲ್ಪಿ ನೀವೇ ಆಗಿರುತ್ತೀರಿ. ಬಸವಣ್ಣನವರು ಹೇಳಿದ ಹಾಗೆ ಕಾಯಕವೇ ಕೈಲಾಸ. ಅದರಿಂದ ಕೆಲಸವನ್ನು ಗೌರವಿಸಿ, ಶ್ರಮವನ್ನು ಗೌರವಿಸಿ, ರೈತರನ್ನು ಗೌರವಿಸಿ, ಕಾರ್ಮಿಕರನ್ನು ಗೌರವಿಸಬೇಕು. ಜಾತಿ ನಮ್ಮನ್ನು ವಿಭಜಿಸಬಾರದು, ಧರ್ಮ ನಮ್ಮನ್ನು ದೂರ ಮಾಡಬಾರದು, ಭಾಷೆ ನಮ್ಮನ್ನು ಬೇರ್ಪಡಿಸಬಾರದು. ನಾವು ಮೊದಲು ಭಾರತೀಯರು. ಮಕ್ಕಳೇ, ನಿಮ್ಮ ಕೈಯಲ್ಲಿರುವ ಪುಸ್ತಕವೇ ನಿಮ್ಮ ಮೊದಲ ಆಯುಧ. ನಿಮ್ಮ ಜ್ಞಾನವೇ ನಿಮ್ಮ ಶಕ್ತಿ, ನಿಮ್ಮ ಶಿಸ್ತೇ ನಿಮ್ಮ ಗೆಲುವು. ಚೆನ್ನಾಗಿ ಓದಿ ದೊಡ್ಡ ಕನಸು ಕಾಣಿರಿ. ನಿಮಗಾಗಿ ಮಾತ್ರವಲ್ಲ, ದೇಶಕ್ಕಾಗಿ ಬದುಕುವ ಕನಸು ಕಾಣಿರಿ. ಒಂದು ಮಾತನ್ನು ನೆನಪಿಟ್ಕೋಬೇಕು, ದೇಶವನ್ನು ಬದಲಾಯಿಸಲು ವಯಸ್ಸು ಬೇಕಿಲ್ಲ, ಧೈರ್ಯ ಬೇಕು. ಅನ್ಯಾಯ ಕಂಡಾಗ ಮೌನವಾಗಬೇಡಿ, ತಪ್ಪು ಕಂಡಾಗ ಪ್ರಶ್ನಿಸಿ, ಸತ್ಯದ ಪರ ನಿಲ್ಲುವ ಛಲ ರೂಢಿಸಿಕೊಳ್ಳಿ. ನಿಮ್ಮ ಧ್ವನಿ ದುರ್ಬಲರ ಧ್ವನಿಯಾಗಿರಲಿ, ನಿಮ್ಮ ಜ್ಞಾನ ಸಮಾಜದ ಬೆಳಕಾಗಲಿ, ನಿಮ್ಮ ಕಾಯಕ ದೇಶದ ಶಕ್ತಿಯಾಗಲಿ. ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನು ದೇಶಕ್ಕಾಗಿ ಕೊಟ್ಟರು. ಇಂದು ನಾವು ಬದುಕನ್ನು ದೇಶದ ಅಭಿವೃದ್ಧಿಗೆ ಅರ್ಪಿಸೋಣ. ಇಂದು ಈ ಪವಿತ್ರ ದಿನದಂದು ನಾವು ಸಂಕಲ್ಪ ಮಾಡೋಣ. ನಾನು ಜಾತಿ ಹೆಸರಿನಲ್ಲಿ ವಿಭಜನೆ ಆಗುವುದಿಲ್ಲ, ಧರ್ಮದ ಹೆಸರಿನಲ್ಲಿ ದ್ವೇಷಿಸುವುದಿಲ್ಲ, ಅನ್ಯಾಯದ ಕಂಡರೆ ಪ್ರಶ್ನಿಸುತ್ತೇನೆ, ಸತ್ಯದ ಪರ ನಿಲ್ಲುತ್ತೇನೆ. ನಾನು ಭಾರತ ದೇಶವನ್ನು ಪ್ರೀತಿಸುತ್ತೇನೆ. ನನ್ನ ಭಾರತವನ್ನು ಬಲಿಷ್ಠಗೊಳಿಸಲು ನನ್ನ ಕೈಲಾದಷ್ಟು ಕೊಡುಗೆ ನೀಡುತ್ತೇನೆ ಅಂತ ಹೇಳ್ತಾ, ಮತ್ತು ಕೊನೆಯದಾಗಿ ಧ್ವಜವನ್ನು ಹಾರಿಸುವ ಕೈಗಳು 1000ವಾಗಲಿ, ದೇಶವನ್ನು ಕಟ್ಟುವ ಕೈಗಳು 1,00,000ವಾಗಲಿ. ಕನಸು ಕಾಣುವ ಯುವಕರು ಬೇಕು, ಕನಸಿಗಾಗಿ ಹೋರಾಡುವ ಯುವಕರು ಬೇಕು, ದೇಶಕ್ಕಾಗಿ ಬದುಕುವ ಯುವಕರು ಬೇಕು. ಇನ್ನು ನಮ್ಮ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ ವಿಷಯ ಬಂದಾಗ, ನಮ್ಮ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಮಾಜಿಕ ಸ್ವಾತಂತ್ರ್ಯದ ಕಡೆ ವಾಲುತ್ತಿರುವ ಸಂದರ್ಭದಲ್ಲಿ ಇಲ್ಲಿನ ಜನರ ಬದಲಾವಣೆ ಬಯಸಿದ ಪರಿಣಾಮವಾಗಿ ಅಭೂತಪೂರ್ವವಾದ ಬೆಂಬಲ, ಪ್ರೋತ್ಸಾಹ, ಸಹಕಾರದೊಂದಿಗೆ ನಾನು ಶಾಸಕನಾಗಿ ಆಯ್ಕೆಯಾದ ಬಂದ ನಂತರ ನಮ್ಮ ಸಂವಿಧಾನದ ಪ್ರಜಾಪ್ರಭುತ್ವ ಮೌಲ್ಯವನ್ನು ಮೈಗೂಡಿಸಿಕೊಂಡು ಎಲ್ಲ ವರ್ಗದ ಜನರ ಭಾವನೆಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರತಿ ದಿನ, ಪ್ರತಿ ಕ್ಷಣ ಇಲ್ಲಿ ನೆಲ, ಜಲ, ಜನ ಮತ್ತು ಸಂಸ್ಕೃತ ಧನಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ಮತ್ತು ನಮ್ಮ ಸರ್ಕಾರದ ನಮ್ಮ ಪೂರ್ವ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಈಗಿನ ಪ್ರಸ್ತುತ ಮುಖ್ಯಮಂತ್ರಿಗಳಾದಂತಹ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಪೂರ್ವ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಬಿ.ಜೆ. ಜಮೀರ್ ಖಾನ್ ಸರ್ ಅವರು ಮತ್ತು ಇಂದಿನ ಹೊಸ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ ಕೆ.ಎಸ್. ಬಸವರಾಜರವರು ಮತ್ತು ಎಲ್ಲ ಮಂತ್ರಿಮಂಡಲದ ನೇತೃತ್ವದಲ್ಲಿ 3 ವರ್ಷಗಳಲ್ಲಿ ನಮ್ಮ ಕ್ಷೇತ್ರಕ್ಕೆ ಅಪಾರ ಅಭಿವೃದ್ಧಿ ಕೊಡುಗೆ ನೀಡಿದ್ದಾರೆ. ಒಂದು ಪಂಚ ಗ್ಯಾರಂಟಿಗಳ ಅನುಷ್ಠಾನ ಜೊತೆಗೆ ಸಮಗ್ರ ಅಭಿವೃದ್ಧಿ ಜೊತೆಗೆ ಉತ್ತಮ ಆಡಳಿತ ನಿರ್ಣಯಗಳು ಕೂಡ ಆಗಿದ್ದಾವೆ. ಅದರಲ್ಲಿ ಒಂದು ನಿಮಗೆ ಹೇಳ್ಬೇಕಂತಂದ್ರೆ, ನಮ್ಮ ಹೊಸಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿ ಇವತ್ತು ಕೂಡ್ಲಿಗಿ ಸರ್ಕಲ್ ಬಂದಿದೆ. ಇದು ಬ್ರಿಟಿಷರ ಕಾಲದಲ್ಲಿ ಆಗಿರಂತ ಒಂದು ವ್ಯವಸ್ಥೆನ ಸುಮಾರು 80 ವರ್ಷಗಳ ನಂತರ ಒಂದು ಆಡಳಿತಾತ್ಮಕ ದೃಷ್ಟಿಯಿಂದ ಸುಮಾರು 80ಕ್ಕೂ ಹೆಚ್ಚು ಹಳ್ಳಿಗಳು ಅವರಿಗೆ ತಾಲೂಕು ಕೇಂದ್ರ ಬಿಟ್ಟು ಬೇರೆ ಕಡೆ ಹೋಗ್ಬೇಕಾಗಿತ್ತು. ಇಂಥ ಒಂದು ಬ್ರಿಟಿಷ್ ಕಾಲದಲ್ಲಿ ಆಗಿದಂತ ಒಂದು ಆಡಳಿತಾತ್ಮಕ ಉತ್ತಮ ನಿರ್ಧಾರವನ್ನು ಬಡ ಜನಗಳಿಗೆ ಸ್ಪಷ್ಟವಾದ ನಿರ್ಧಾರವನ್ನು ನಮ್ಮ ಸರ್ಕಾರ
ನಮ್ಮ ಸರ್ಕಾರ ಕೈಗೊಂಡಿದೆ ಅಂತ ಹೇಳಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ. ಇವತ್ತು